ಗೈಸ್ ಇಲ್ಲಿ ಫ್ರೀಯಾಗಿ ಕರ್ದಿದ್ದೀವಿ ಅಂದ್ಬಿಟ್ಟು ಕಾಲೇಜಿಂದ ತಿನ್ನಕ್ಕೆ ಬಂದ್ಬಿಟ್ಟಿರೋದು ಪಿಜ್ಜಾ. ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ಬಸ್ಸಲ್ಲಿ ಹಾಕೊಂಡು ಬಂದವೆ. ನಮ್ಮ ಕಟ್ಟೆನೂ ಹೊಸ ಫೋನ್ ತಗೊಂಡಾಗಲಿ ಆದ್ಮೇಲೆ ಮತ್ತೆ ನಮ್ಗೆ ಇಶ್ಯೂ ಏನೋ ಬೇರೆ ಕೊಡಿಸ್ತಾಳೆ ಅಲ್ವಾ ರಾಜು ಅಂತ ನಮ್ಮನ್ನ ಕೇಳ್ತಾಳೆ. ಅಪ್ರೂಪಕ್ಕೆ ಸ್ನಾನ ಮಾಡಿರುತ್ತೆ. ಸೊ ಹಾಗೆ ಗೈಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗಲ್ಲಿ ನಾನು ಎದ್ದು ಫ್ರೆಶ್ ಅಪ್ ಆಗಿ ದೇವ್ರಿಗೆ ಪೂಜೆ ಮಾಡಿ ಇವಾಗ ಟಿಫನ್ ತಿನ್ನಬೇಕು. ಟಿಫನ್ ಇನ್ನೂ ತಿಂದಿಲ್ಲ. ಸೊ ಯಾರು ನನ್ನ ಚಾನಲ್ ಲೈಕ್ ಮಾಡಿದ್ರು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರು, ಬೇಗ ಮಾಡ್ಕೊಡಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದು ನಾರ್ಮಲ್ ವ್ಲಾಗ್ ಆಗಿರುತ್ತೆ, ಡೈಲಿ ವ್ಲಾಗ್ ಥರ ನಾರ್ಮಲ್ ಡೈಲಿ ವ್ಲಾಗ್ ಆಗಿರ್ತೈತೆ. ಈ ವ್ಲಾಗಲ್ಲಿ ಏನೇನು ಮಾಡ್ತೀನಿ ಅಂತ ನೋಡ್ತಾ ಇರಿ. ಇವಾಗ ಫಸ್ಟ್ ಊಟ ತಿನ್ನೋಣ. ಲೆಟ್ಸ್ ಗೋ. ಮನೆ ಖಾಲಿ ಮಾಡಿದ್ರೆ ಬರಲ್ಲ ಗೈಸ್ ನೋಡಿದ್ರೆ ಏನ್ಕೋ ನಮ್ಮ ಮನೆ ಖಾಲಿ ಮಾಡ್ರು ಬರಲ್ಲ ಅಂತ ಯಾಕೋ ರಾಜು ಇಲ್ಲ ನೋಡು ನಾಚಿಕೆ ಬಿಡು. ನಮ್ಮ ರಾಜು ಯಾಕೋ ಖುಷಿ ಆಗೋನು ಇವತ್ತು. ಫುಲ್ಲು ಬ್ರಷ್ ಮೊನ್ನೆ ನಂದ ಅಂತಾನೆ ಗೊತ್ತಾಯ್ತು ನೋಡ್ರಿ. ಇಲ್ಲಿ ಎಷ್ಟು ಆರಾಮಾಗಿ ಕಾಲು ಚಾಚ್ಕೊಂಡು ಮಲ್ಕೊಂಡು ಟಿವಿ ನೋಡ್ತಾನೆ ಅಂತಂದ್ರೆ ನಮ್ದ ಮನೆ ಅವ್ರದ ಅಂತಾನೆ ಗೊತ್ತಾಗ್ಲಿಲ್ಲ ನನಗೆ ಒಂದು ಸೆಕೆಂಡ್ಗೆ. ಸರಿಯಾಗಿದ್ಯಾ ಗೈಸ್? ಇವಾಗ ನಾನು ರಾಜು ಎಲ್ಲಿಗೆ ಹೋಗ್ತಾ ಇದೀವಿ ಅಂತಂದ್ರೆ ಡಾಮಿನೋಸ್ಗೆ ಹೋಗ್ತಾ ಇದ್ದೀವಿ. ಅವತ್ತು ಪಿಜ್ಜಾ ತಿನ್ಬೇಕು ಅಂದ್ಕೊಂಡ್ರೆ ಆದರೆ ತಿನ್ನೋಕ್ಕಾಗಲಿಲ್ಲ, ಯಾಕೆಂದರೆ ಫುಲ್ ಹೊಟ್ಟೆ ಲೋಡ್ ಆಗಿಬಿಟ್ಟಿತ್ತು. ಅದಕ್ಕೆ ಇವತ್ತು ಹೋಗ್ಬಿಟ್ಟು ತಿನ್ನೋಣ ಅಂತ ಇವಾಗ ಹೋಗ್ತಾ ಇದ್ದೀವಿ ಡಾಮಿನೋಸ್ಗೆ. ಬನ್ನಿ ಹೋಗೋಣ, ಲೆಟ್ಸ್ ಗೋ ಗೈಸ್. ಹೋಗ್ಬಿಟ್ಟು ಅಲ್ಲಿ ಸಿಗೋಣ. ಹೆಲ್ಮೆಟ್ ಈಗಲೇ ಹಾಕತ್ಯಾ? ಹಾಂ ಇಲ್ಲ ಬಾರ ಪೊಲೀಸ್ ಪರವಾಗಿಲ್ಲ ಗೈಸ್. ನೋಡಿ ಬೈರಿ ಕಮೆಂಟ್ ಬ್ಯಾಡ್ ಕಮೆಂಟ್ ಹಾಕಿ. ಹೆಲ್ಮೆಟ್ ಹಾಕೊಂತೀರಿ ಹಾಕೊಂಬೇಡ ಅಂತ ಹೇಳ್ಕೊಡ್ತಾರೆ. ಇಂಥ ಫ್ರೆಂಡ್ಗಳು ಎಲ್ಲಿ ಸಿಗ್ತಾರೆ? ಥೂ ಗೈಸ್ ನೋಡಿ, ನಾನು ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸ್ತೀನಿ, ನೀವು ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸಿ. ಇವನ್ ಥರ ಬುದ್ಧಿ ಕಲಿಬೇಡಿ ಯಾರು. ಬ್ಯಾಡ್ ಬಾಯ್ ನಂದು. ಇವಾಗ ಅಲ್ಲಿಗೆ ಹೋಗಿ ಬನ್ನಿ, ತೋರಿಸ್ತೀನಿ ಏನು ತೊಗೊತೀನಿ ಅಂತ. ಗೈಸ್ ಇಲ್ಲಿ ಫ್ರೀಯಾಗಿ ಕರ್ದಿದ್ದೀವಿ ಅಂದ್ಬಿಟ್ಟು ಕಾಲೇಜಿಂದ ತಿನ್ನಕ್ಕೆ ಬಂದ್ಬಿಟ್ಟಿರೋದು ಪಿಜ್ಜಾನ ಒಟ್ಟಿಗೆ ನಮ್ಮ ಜೊತೆ. ಫ್ರೀಯಾಗಿ ಸಿಗುತ್ತೆ ಅಂದರೆ ಏನು ಬೇಕಾದ್ರೆ ತಿರ್ಗಾ ಇಲ್ಲಿ ಫ್ರೀಯಾಗಿ ಸಿಗುತ್ತೆ ಅಂದ್ಬಿಟ್ಟು ಪಿಜ್ಜಾ ತಿನ್ನೋಕ್ಕೆ ಕಾಲೇಜ್ ಮುಗಿಸ್ಕೊಂಡು ಬಂದವಳೆ ಅಂದರೆ ಯಾರು ರೇಂಜಿಗೆ ಹೊಟ್ಟೆ ಹಸ್ಕೊಂಡವಳೆ ಹೇಳ್ರಿ. ಸಾರಿ ಕೇಳ್ದಲ್ಲಿ ಬಂದ್ಬಿಟ್ಟು ಹಾಕ್ಬಾರ್ದು ಅಂತೆ. ಗೈಸ್ ಇಲ್ಲಿ ನಾನು ರಾಜು ಪಿಜ್ಜಾ ತಿನ್ನಕ್ಕೆ ಬಂದಿದ್ದೀವಿ, ಸರಿನಾ? ನಾನು ಮತ್ತು ರಾಜುಗೆ ಆರ್ಡ್ರ್ ಮಾಡಿದ್ರಿ. ಇಲ್ಲಿ ಬಂದ್ಬಿಟ್ಟು ನನಗೇನು ಇಲ್ವೇನ್ರೋ ಅಂತ ಫ್ರೀಯಾಗೆ ಮನೆಯಿಂದ ಕೆಂಗೇರಿಯಿಂದ ಬಸ್ ಹತ್ಕೊಂಡು ಡಾಮಿನೋಸ್ ಬಂದವಳೆ ಫ್ರೀಯಾಗಿ ಪಿಜ್ಜಾ ತಿನ್ನೋಕ್ಕೆ. ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ಬಸ್ಸಲ್ಲಿ ಹಾಕೊಂಡು ಬಂದವೆ. ನೋಡಿ ಏನು ಹೇಳೋಣ. ಸೊ ಗೈಸ್ ಆರ್ಡ್ರ್ ಮಾಡಿದ್ದೀವಿ, ಇನ್ನೊಂದು 10-15 ಮಿನಿಟ್ಸು ಬರುತ್ತೆ. ಬಂದಾದ್ಮೇಲೆ ತಿನ್ನೋಣ. ಎಷ್ಟೊಂದು ಸಾಗಿತ್ತು ನಾನು ಇವನ್ನೆಲ್ಲ ತಿನ್ಕೊಂಡು ಹೋಗೋಣ. ನಮ್ಮ ಕಟ್ಟೆನೂ ಹೊಸ ಫೋನ್ ತೊಗೊಳಂಗಾಗಲಿ ನೋಡಿ. ಇದು ಫೋಟೋ, ಇದು ರಿಯಾಲಿಟಿ. ಅಂಗಡಿಗೆ ಬಂದ್ಬಿಟ್ಟು ಏನೇನು ಕೆಲಸ ಮಾಡ್ತಾಳೋ ರಾಜು ನಿಮ್ಮ ಹುಡುಗಿ. ರಾಜು ಅವ್ರ ಹುಡುಗಿಯಪ್ಪ ನೋಡಿ ಗೈಸ್. ಚೆನ್ನಾಗಿರೋ ಹೊಸ ಕಾಸ್ಟ್ಲಿ ಫೋನ್ಗಳು ತಗೊಂಡು ನಮ್ಮನ್ನೆಲ್ಲ ಮರ್ತ್ಬಿಟ್ಟು ನಾವು ಐಫೋನ್ ಯೂಸ್ ಮಾಡ್ತಿರೋದು, ನಾವು ಆಂಡ್ರಾಯ್ಡ್. ಆದರೂ ಹೊಸ ಫೋನ್ ತಗೊಂಡಲ್ಲಪ್ಪ. ಹಾಂ ಎಲ್ಲ ರಾಜು ನಮ್ಮ ಮನೆಗೆ ಬರೋದು ಬಿಟ್ಬಿಟ್ಟು ಗೈಸ್, ಬರೋದು ಬಂದು ಮೊದಲು ಇವಾಗ ಬರೋದೇ ಬಿಟ್ಟು ಮಾಡಲ್ಲ ಅಂದ್ರೆ ಸರಿ ಹೇಳ್ತೀವಿ. ಚೆನ್ನಾಗಿ ಮತ್ತೆ ದೇವರಣಿನೂ ಬೇಡ, ದೇವರಣಿಗೂ ನಂದು ಬೆಳಗ್ಗೆ ಹೆಣ್ಣು ಕೂದ ಅಂದ್ರೆ ಗ್ರೌಂಡಲ್ಲಿ ಇರೋರೆಲ್ಲ ಓಡ್ಬತ್ತವ್ರಲ್ಲ. ಯಪ್ಪ ನಗ್ತಾ ಇರೋದ್ಕ ಪಕ್ಕದಲ್ಲಿ ಕುತ್ಕೊಂಡಿದ್ಲ, ಹಾಂ ಏನೇಶು ಹಂಗೆ ಮಾತಾಡ್ತಾ ಏನೋ ಹೇಳ್ದೆ, ನಕ್ಕುದ್ಲ ಹಂಗೆ ಯಾಕಾದ್ರೂ ಹೇಳೋ ಅನ್ಸ್ಬಿಡ್ತು. ಇವಾಗ ಗೈಸ್ ಹೆಂಗ್ ಗೊತ್ತಾ, ನನ್ನ ನಗುಗೂ ಒಂದು ಬೆಲೆ ಇದೆ ಗೈಸ್. ಬೆಲೆ ಫ್ರೀಯಾಗೂ ಬೇಡಪ್ಪ ನಮಗೆ. ಗೈಸ್ ಹೆಂಗ್ ಗೊತ್ತಾ, ಇವಾಗ ನಾವು ಇಲ್ಲಿ ತಿನ್ಕೊಂಡು ಹೋಗೋದ್ಮೇಲೆ ಮತ್ತೆ ನಮ್ಗೆ ಇಶ್ಯೂ ಏನೋ ಬೇರೆದು ಕೊಡಿಸ್ತಾಳೆ ಅಲ್ವಾ ರಾಜು? ಸರಿ ನಮ್ದು ಫೋನ್ ಪೇ ಓಪನ್ ಮಾಡೋ ನಿಮಿಷ. ಅಲ್ಲಿ ಫೋನ್ ಬೇನೇ ಇಲ್ಲ ಬಿಡ, ಅದಕ್ಕೆ ತೋರಿಸ್ತಾ ಇರೋದು. ನಂದು ನಮ್ಮಮ್ಮ ಇದು ಮಾಡ್ಸಿರ ಗೈಸ್. ಅಕೌಂಟ್ ಇಲ್ಲ ಅಂತ ಗೊತ್ತಾಯ್ತು ಬಿಡು. ನೋಡ್ತಾ ಇದ್ರಿ ರಾಜು, ಅದಕ್ಕೆ ಸುಳ್ಳುಗಳಿದೆ, ಸುಳ್ಳುಗಳು ಹೇಳ್ಕೊಂಡು ಬಂದು ನಮಗೆ ರಾಜು ಕಾಸು ಕೊಟ್ಬಿಡ್ತೀನಿ. ಗೈಸ್ ಇವಳು ಹಿಂಗೇನೆ, ಇವ್ರ ಅಣ್ಣ ಕಿಶೋರು ಹಿಂಗೆ, ನಮ್ಮ ಫ್ರೆಂಡ್ ಎಲ್ಲ ಕಿಶೋರು, ಅವ್ರ ಅಣ್ಣ ಬರ್ತಾನೆ ನೋಡ್ರಿ ಇವಾಗ ಬ್ಲಾಗಲ್ಲಿ. ಇವ್ರ ಅಣ್ಣನೂ ಬರ್ತಾರಾ? ನಮ್ಮ ಕಾಲೇಜ್ ಅಪ್ಪ ಅವ್ರ ಅಣ್ಣ ಕಿಶೋರು. ಗೈಸ್ ಇವಳು ಇರೋದೇ ಇವಳನ್ನ ಬೆಳ್ಳಗೆ ಬೇಕಾದ್ರೆ ಎಡಿಟ್ ಮಾಡ್ಬೇಕಂತೆ. ನನ್ನ ಬ್ಲಾಗ್ ಅನ್ಕೊಂಡವಳು ಅಥವಾ ಎಡಿಟರ್ ಅನ್ಕೊಂಡ್ಬಿಟ್ಟವಳು ಗೊತ್ತಿಲ್ಲ. ಅವಳು ಪ್ಲೀಸ್ ಅಂತವಳು ನಾನು ಆದ್ರೂ ಹಾಕಲ್ಲ. ಹಿಂಗೆ ಇದನ್ನು ನಾನು ನಮ್ಮನೆ ಟಿವಿ ಹಾಕೊಂಡು ಸ್ನ್ಯಾಪ್ ಬಿಡ್ತೀನಿ ಅಂದ್ಬಿಟ್ಟಿದೆ. ಕರೆಕ್ಟ್ ಬಿಡು ರಾಜು. ಇನ್ನೂ ಬಂದಿಲ್ಲ, ಬರಲಿ ಮಾತಾಡತ್ತ ಗೈಸ್. ಏನು ಗೊತ್ತಾ ನೋಡ್ರಿ, ಅಲ್ಲಿ ಸ್ನ್ಯಾಪ್ ಹಾಕೋಕ್ಕೆ ನೋಡ್ರಿ ಏನೇನು ಅರೇಂಜ್ಮೆಂಟ್ ಮಾಡ್ತಾರೆ ಹುಡುಗಿರು. ನಾನು ಅದಕ್ಕೆ ಅಪ್ಪ ಸ್ನ್ಯಾಪ್ ಕಿವೇನು ಹಾಕಲ್ಲ, ತಿಂತಾ ಇರಬೇಕು ಸುಮ್ಮನೆ. ಸ್ನ್ಯಾಪ್ ಶೋಕೆಲ್ಲ ಬಿಟ್ಬಿಡ್ಬೇಕು ಮೊದಲು. ಕಟ್ಟೆ ಬಿಡೆ.
ತಿನ್ಬೇಕು ಗೈಸ್. ಇಲ್ಲಿ ನೋಡಿದ್ವಿ, ಇದನ್ನು ತೆಗ್ಬಿಟ್ಟು ಏನಿದು ಮೆತ್ತಗೈತೆ ಚೀಸು. ಬಡವರು ಇವತ್ತು ಫಸ್ಟ್ ಟೈಮ್ ಡಾಮಿನೋಸ್ ಬಂದ್ರೆ ಹಿಂಗೆ ಮಾತಾಡೋದು. ನಾನಲ್ಲ ಗೈಸ್. ಸಾಸ್ ಹಿಂಗೆ ಹಾಕೊಂತಿದ್ದ ನೋಡ್ರಿ, ಗೊತ್ತಾಯ್ತಾ ಯಾಕೆ ಫಸ್ಟ್ ಟೈಮ್ ಬಂದಿರೋದು ಅಂತ. ನೀನು ತಿನ್ನೋದು ತೋರಿಸು. ನಾನು ನೋಡಿದ್ದೀನಿ, ನಾನು ನಿಲ್ಸಿಲ್ಲಿದ್ದೀನಿ, ನಾನು ಸಾಸ್ ಚೆಲ್ಲಿರೋದು ಹೊರತು ಇಲ್ಲಿ ಹಾಕೊಂಡು ನಿಂತಾರೆ ತಿಂತಾರೆ. ನಾನು ಅದೇ ಚಲಿಯೋದು. ಅದನ್ನ ಹೇಳ್ಕೊಂತಿದ್ದಾಳೆ, ವಿಡಿಯೋ ಐತೆ ಎಲ್ಲ ನೋಡಿದ್ದೀನಿ. ಇವಳಿಗೆ ಕೊಡ್ಸಿರೋ ಪಿಜ್ಜಾನೇ ಹೆಚ್ಚು, ಪಾನಿಪುರಿ ಬೇರೆ ಕೊಡ್ಬೇಕಂತ ಇವಳಿಗೆ. ಅಲ್ಲ, ಇವಳು ಅವ್ರ ಬಾಯ್ ಫ್ರೆಂಡ್ನ ಕೇಳಬೇಕು, ಈ ಥರ ಪಾನಿಪುರಿ ಕೊಡ್ಸು ಪಿಜ್ಜಾ ಕೊಡ್ಸು ಅಂತ. ನಮ್ಮನ್ನ ಕೇಳ್ತಾಳೆ. ಇರೋದೇ ಫ್ರೆಂಡ್ಸ್ ನ ಬಿಟ್ರೆ ಏನೇನೋ ನಿಂಗೆ ಬಾಯ್ ಫ್ರೆಂಡ್ ಇಲ್ವಾ? ಬಾಯ್ ಫ್ರೆಂಡೇ ಇಲ್ಲ. ಯು ಡಿಸರ್ವ್ ಕರೆಕ್ಟಾಗಿ ಹೇಳು. ಶಿ ಡಿಸರ್ವ್ ದಟ್. ಅವ್ರ ಬಾಯ್ ಫ್ರೆಂಡ್ ಇಲ್ಲ ಅನ್ನೋದು ಡಿಸರ್ವ್ ಮಾಡ್ತಾಳೆ ಅವಳು. ಕರೆಕ್ಟಾಗಿ ಹೇಳ್ಕೊಂಡು ನೋಡು, ಅಲ್ಲಿ ಬಸ್ ಬರಲ್ಲ ಗೊತ್ತಾಯ್ತಾ? ಬರಲ್ಲ ಅಲ್ಲಿ. ನಾವು ಗಾಡಿ ಪೆಟ್ರೋಲ್ ಇಲ್ಲ, ಗಾಡಿನೇ ಇಲ್ಲ. ಅವನಲ್ಲ ಕಣೆ ಗಾಡಿ. ಅಲ್ಲಿ ಬರುತ್ತೆ ಅಲ್ಲಿ ಗಂಟ. ಈಗ ನಡ್ಕೊಂಡು ಹೋಗಿ ಶೋ ಇವಳು ಓದಿಸಿ ಅಲ್ದಾರ ಇವಳನ್ನ ಅಲ್ಲಿ ಗಂಟ ಬೇರೆ ಬಿಡಬೇಕು. ಅಲ್ಲಿ ಗಂಟ ಎಲ್ಲಿ ಗಂಟ ಪೆಟ್ರೋಲ್ ಆಯ್ತದೆ. ಲೋ ಅಲ್ಲಿ ಬಸ್ ಸ್ಟಾಪ್ ಗಂಟ ಬಿಡು. ಹೋಗ್ಲಿ ಬಸ್ ಸ್ಟಾಪ್ ಬಿಟ್ಬಿಡು ಹೋಗು. ಅಲ್ಲಿ ಬಸ್ ಸ್ಟಾಪ್ ಅದೇ ಬೇಡ. ಯಾವ್ದು ಹೇಳಲ್ಲ ಗೈಸ್. ಇವಾಗ ರಾಜು ಒಂದು ಡೈಲಾಗ್ ಹೊಡೆದ ಅವಳಿಗೆ, ಇವತ್ತು ಚೆನ್ನಾಗಿ ಕಾಣಿಸ್ತಾಳಂತೆ. ಏನಕ್ಕ ಅಪರೂಪಕ್ಕೆ ಸ್ನಾನ ಮಾಡಿದಂತೆ, ಅದಕ್ಕೆ ಚೆನ್ನಾಗಿ ಕಾಣಿಸ್ತಾಳಂತೆ. ಹೌದಾ ರಾಜು? ಸರಿ ಬಿಡು ಆಯ್ತು. ಸೊ ಅಲ್ಲಿಂದ ಬಂದ್ರಿ. ಸೊ ರಾಜುನು ಫೈನಲಿ ಹೊರಟ ಮನೆಗೆ. ಹುಷಾರ್. ಹಾಂ ಹ್ಞೂ ಸರಿ. ಸೊ ಅವನು ಹೊರಟ. ಇವಾಗ ನಾನು ಕಾಂಟೆಂಟ್ ಬರೆದು ವ್ಲಾಗ್ ಎಡಿಟ್ ಮಾಡಿಲ್ಲ ಗೈಸ್. ಸೊ ಇವತ್ತಿನ ವ್ಲಾಗ್ ನಾನು ಇನ್ನೂ ಎಡಿಟ್ ಮಾಡಿಲ್ಲ. ವ್ಲಾಗ್ ಎಡಿಟ್ ಮಾಡಬೇಕು ಫಸ್ಟು. ವ್ಲಾಗ್ ಎಡಿಟ್ ಮಾಡಿ ಒಂದು ರೀಲ್ ಮಾಡಬೇಕಾಯಿತು, ಅದಕ್ಕೊಂದು ಕಾಂಟೆಂಟ್ ಬರೆದು. ಸೊ ಹೆವಿ ಕೆಲಸ ಇದೆ. ಆಗಲೇ ಟೈಮು 2 ಗಂಟೆ ಆಗ್ತಾ ಬರ್ತಿದೆ. ಬೇಗ ಮಾಡಬೇಕು. ಇಟ್ಸ್ಕೋ. ಸೊ ಗೈಸ್, ನಾನು ಆಗಲೇ ಅಲ್ಲಿ ಹೋಗ್ಬಿಟ್ಟು ಬಂದಾದಮೇಲೆ ವ್ಲಾಗ್ನ ಎಲ್ಲೂ ಕಂಟಿನ್ಯೂ ಮಾಡಿರಲಿಲ್ಲ. ಸಾರಿ. ಇವಾಗ ನಮ್ಮಮ್ಮ ಬಂದರು. ಅವ್ರು ಯಾಕೆ ಈ ಥರ ಕೂತವ್ರೆ ಅಂದರೆ, ಅವ್ರು ಬೆಳಗ್ಗೆ ನನಗೆ ದೋಸೆ ಮತ್ತು ಅದೆಲ್ಲ ಹಾಕಿ ನೆನೆಸಿಕ್ಕಿರು ಅಂತ ಹೇಳಿದರು. ನಾನು ಮರ್ತ್ಬಿಟ್ಟು ಆಚೆ ಹೋಗ್ಬಿಟ್ನಲ್ಲ, ಸೊ ಅದು ನೆನೆಸಿಲ್ಲ ಅದೊಂದು. ಇವಾಗ ರೀಲ್ ಮಾಡಬೇಕು ಅಂತ ಒಂದು ಕಾಂಟೆಂಟ್ ಬರೆದಿದ್ದೀನಿ ಆಗಲೇ 2 ಥರ. ಒಂದು ರೀಲ್ ಮಾಡಿ ಇವತ್ತು ಪೋಸ್ಟ್ ಮಾಡಬೇಕು. ಎಷ್ಟೊಂದು ದಿವಸ ಆಗಿತ್ತು ರೀಲ್ನ ಪೋಸ್ಟ್ ಮಾಡಿ. ಇವತ್ತು ರೀಲ್ನ ಪೋಸ್ಟ್ ಮಾಡೋಣ. ಪೋಸ್ಟ್ ಮಾಡಿ ಸಿಗ್ತೀನಿ. ಫಸ್ಟು ರೀಲ್ ಮಾಡಿಬಿಡೋಣ. ಗೈಸ್, ಇಷ್ಟೊತ್ತು ವ್ಲಾಗ್ ಅಂತೀನಿ ಗೈಸ್. ಒಳ್ಳೆ ರೀಲ್ ಮಾಡಿದೆ. ರೀಲ್ ಮಾಡಿ ಒಳ್ಳೆ ಕಾಂಟೆಂಟ್ ಪೋಸ್ಟ್ ಮಾಡಿದ್ದೀನಿ. ಯಾರ್ಯಾರು ನೋಡಿಲ್ವೋ ರವಿ 15 ಹಾಕಿರ್ತೀನಿ, ಚೆಕ್ ಮಾಡಿ. ಮಸ್ತಾಗಿರೋ ರೀಲ್ಸ್ ಮಾಡಿದ್ದೀವಿ. ಸಕ್ಕತ್ತಾಗಿದೆ, ಕ್ರೇಜಿ ಆಗಿದೆ. ಅಮ್ಮ ಹೆಂಗನ್ನಿಸ್ತು? ಸೂಪರ್. ಏನು ಮಾಡ್ತೀರಾ ನೀವು ಲಾಸ್ಟಲ್ಲಿ? ನೋಡಿ ಗೈಸ್, ಅದೇನಕ್ಕೆ ಅಂತ ಹೋಗ್ಬಿಟ್ಟು ಚೆಕ್ ಮಾಡಿ. ನನ್ನ ಅಕೌಂಟ ರವಿ 15 ಚೆಕ್ ಮಾಡಿ. ಇವಾಗ ಕಾಫಿ ಕುಡಿಬೇಕು. ಕಾಫಿ ಹಾಲು ಹಾಕಿದ್ದೀನಿ. ಕಾಫಿ ಪುಡಿ ಹಾಕ್ಬಿಟ್ಟು ಕಾಫಿ ಕುಡಿಯೋಣ. ಲೆಟ್ಸ್ ಗೋ. ಚೆಕ್ ಮಾಡಿ, ಇಲ್ಲ ಚೆಕ್ ಮಾಡಿ. ಸೊ ಗೈಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆ ಸಿಗ್ತೀನಿ ನ್ಯೂ ವ್ಲಾಗ್ ಜೊತೆ. ನಾಳೆ ಒಂದು ಒಳ್ಳೆ ಕ್ರೇಜಿ ವ್ಲಾಗ್ ಬರುತ್ತೆ. ನಾಳೆ ಅಲ್ಲ, ನಾಳೆನೋ ನಾಡಿದ್ದು ಕ್ರೇಜಿ ವ್ಲಾಗ್ ಬರುತ್ತಿದೆ. ಲೆಟ್ಸ್ ಗೋ. ನಾಳೆ ಸಿಗೋಣ. ಟೇಕ್ ಕೇರ್, ಲವ್, ಬಾಯ್. ಚಳಿ ಇದೆ, ಎಲ್ಲರೂ ಹುಷಾರಾಗಿ ಮನೇಲೇ ಇರಿ. ನೀರಲ್ಲಿ ಆಟಾಡಿ ಚೆನ್ನಾಗಿ. ಬೈ.